ನಮಸ್ಕಾರ ಎಲ್ರಿಗೂ. ವೇದಿಕೆ ಮೇಲಿರುವಂತಹ ತಿಲಕ್ ಸರ್ ಮತ್ತೆ ಶ್ರೀನಗರ್ ಕಿಟಿ ಸರ್, ರವಿ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮಿ ಮತ್ತೆ ಹರೀಶ್ ಅವರು, ಡೈರೆಕ್ಟರ್ ಪ್ರಭಾ, ಎಲ್ರಿಗೂ ನಮಸ್ಕಾರ. ಮತ್ತೆ ಮಾಧ್ಯಮದವರಿಗೆ ನನ್ನ ಕೃತಜ್ಞತೆಗಳು, ನಮಸ್ಕಾರಗಳು. ಉಸಿರು ಇದು ನನ್ನ 25 ವರ್ಷದ ಈ ವರ್ಷದ ಒಂದು ಚಿತ್ರ. ಫಸ್ಟ್ ಫಿಲ್ಮ್ ಹಾರ್ಟ್ ಬೀಟ್ಸ್ 2025ರಲ್ಲಿ ಉಸಿರು. ಒಂದು ಒಳ್ಳೆ ಕನೆಕ್ಷನ್ ಹಾರ್ಟ್ ಬೀಟ್ಸ್ಗೂ ಉಸಿರಿಗೂ. ಹಾರ್ಟ್ ಬೀಟ್ಸ್ ಅವತ್ತಿಗೆ ಮ್ಯೂಸಿಕಲಿ ತುಂಬಾ ಹಿಟ್ ಆಗುವಂತ ಚಿತ್ರ. ಅದೇ ರೀತಿಯಾಗಿ ಈ ಉಸಿರು ಕೂಡ ಖಂಡಿತವಾಗ್ಲೂ ಮ್ಯೂಸಿಕಲಿ ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಒಂದೊಂದು ಹಾಡುಗಳು ಮುದ್ದಾಗಿದೆ. ಅಭಿ ಅವರು ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ. ಈ ಚಿತ್ರ ಬಂದು ನಾನು ಪ್ರಭಾ ತುಂಬಾ ದಿವಸದಿಂದ ಫ್ರೆಂಡು, ಲಕ್ಷ್ಮಿ ಅವರು ಕೂಡ ನಾವೆಲ್ಲ ಒಂದು ಇದರಲ್ಲಿ ಗ್ರೂಪ್ ಅಲ್ಲಿ ಫ್ರೆಂಡ್ ಆಗಿದ್ದೀವಿ. ಒಂದ್ಸಲಿ ನನ್ನ ಸ್ಟುಡಿಯೋಗೆ ಬಂದು ಈ ತರ ಮಾಡ್ತಾ ಇದೀವಿ ಅಂತ ಹೇಳಿ ಕತೆ ಹೇಳಿದ್ರು, ಡಿಸ್ಕಸ್ ಮಾಡಿದ್ವಿ. ಒಂದು ಚಿತ್ರಕ್ಕೆ ಹಾಡು ಹೊಂದ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ ಇವಾಗಿರುವಂತಹ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ಅನಿವಾರ್ಯವಾಗಿ ಒಂದೊಂದು ಹಾಡುಗಳನ್ನ ಹಾಕ್ಬೇಕು ಅಂತ ಬರುತ್ತೆ. ಬಟ್ ಈ ಚಿತ್ರದಲ್ಲಿ ಸಿಚುವೇಶನ್ ತಕ್ಕಂಗೆ ಹಾಡು ಮೂಡ್ ಬಂದಿದೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಆ ಸ್ಟೋರಿ ಲೈನ್ ಮಾಡಿದ್ದಕ್ಕೆ ಪ್ರಭಾ ಅವ್ರಿಗೆ. ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗ್ಸ್ ಎಲ್ಲ. ಇವಾಗ ರೀ ರೆಕಾರ್ಡಿಂಗ್ ಆಲ್ಮೋಸ್ಟ್ ಮುಗಿಸ್ತಾ ಇದೀವಿ. ಎಲ್ರಿಗೂ ಒಂದೊಂದು ಥೀಮ್ ಅಂತ ಮಾಡ್ತೀವಿ. ಯೂಶುವಲ್ ಆಗಿ ವಿಲನ್ ಒಂದು ಥೀಮ್ ಮಾಡ್ತೀವಿ, ಹೀರೋ ಸರ್ ಒಂದು ಥೀಮ್ ಮಾಡ್ತೀವಿ. ಬಟ್ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ರಾಮು ಸರ್ಗೂ ಒಂದು ಥೀಮ್ ಮಾಡಿದ್ದೀವಿ. ಕಂಪೋಸ್ ವರ್ಕ್ ಮಾಡಿದಾಗ ಪ್ರವೀಣ್ ನನ್ನ ಟೀಮ್ಮೇಟ್ ಜೊತೆಗೆ ನಾವು ಕಂಪೋಸ್ ಮಾಡಿದಾಗ ಒಂದು ಐಡಿಯಾ ಬಂತು. ನಾರಾಯಣ ಅಂತ ಇಟ್ಕೊಂಡು ಒಂದು ಥೀಮ್ ಮಾಡಿದ್ದೀವಿ. ಅದು ಕೇಳಿ ಇಷ್ಟ ಆಗತ್ತೆ. ಆ ಸೀನ್ ತುಂಬಾ ಇಷ್ಟ. ಯಾಕಂದ್ರೆ ಕಾಮಿಡಿ ಸೀನ್ಗೆ ಒಂದು ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಯೂಶುವಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಕಾಮಿಡಿ ಎಫೆಕ್ಟ್ಸ್ ಹಾಕ್ಬಿಡ್ತಾರೆ. ಬಟ್ ವಿ ಡಿಂಟ್ ಡೂ ದಟ್. ವಿ ಡಿಂಟ್ ವಾಂಟ್ ಟು ಗೋ ಫಾರ್ ದ ರೆಗ್ಯುಲರ್ ಮಾಡೋಕ್ಕಿಂತ ಒಂದು ಥೀಮ್ ಮಾಡೋಣ, ಸೊ ದಟ್ ಇಟ್ ವಿಲ್ ಸ್ಟ್ಯಾಂಡ್ ಔಟ್ ಅಂತ ಮಾಡಿದೀವಿ. ಓವರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ತುಂಬಾ ಫಾಸ್ಟ್ ಸ್ಕ್ರೀನ್ ಪ್ಲೇ. ನಾವು ರಶಸ್ ನೋಡ್ಬೇಕಾದ್ರೆ ವಿತ್ ಬೇಸಿಕ್ ರೆಕಾರ್ಡಿಂಗ್ ಎಲ್ಲ ಮಾಡಿ ರಶಸ್ ನೋಡ್ಬೇಕಾದ್ರೆ ಸೀನ್ ರೀಲ್ಗಳು ಬೇಗ ಮುಗಿತಾ ಇದೆ ಅಂತ ಅನ್ಸ್ತು. ಅಂದ್ರೆ ಅಷ್ಟು ಮಟ್ಟಿಗೆ ಎಲ್ಲೂ ಲ್ಯಾಗ್ ಇಲ್ದೇನೆ, ಎಲ್ಲೂ ಒಂದು ಬೋರ್ ಹೊಡಿದೇನೆ ಒಂದು ಸ್ಟೋರಿ ಲೈನ್ ಹೋಗ್ತಾ ಇದೆ. ಖಂಡಿತವಾಗ್ಲೂ ಈ ಚಿತ್ರ ಗೆಲ್ಲತ್ತೆ ಅಂತ ನನಗೆ ವಿಶ್ವಾಸ ಇದೆ. ಈ ಒಂದು ಚಿತ್ರಕ್ಕೆ ಒಂದು ಸಪೋರ್ಟ್ ಆಗಿರುವಂತ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಮತ್ತೆ ಹರೀಶ್ ಅವರು. ಯಾಕಂದ್ರೆ ಒಂದು ಫಿಲಿಂ ನಾವ್ ಏನೇ ಇವತ್ತು ಮಾತಾಡಿದ್ರು, ಏನೇ ಹೇಳಿದ್ರು, ಏನೇ ಸಕ್ಸಸ್ ಬಗ್ಗೆ ಮಾತಾಡಿದ್ರು, ಆ ಒಂದು ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಾವೇನು ಮುಂದೆ ಇಡಕ್ಕಾಗಲ್ಲ. ಅವ್ರದ ಒಂದು ಕಾನ್ಫಿಡೆನ್ಸ್ ಇಂದ ಇಟ್ಟು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ನಮ್ಮ ಮೂಲಕ ಫಿಲಿಂ ಗೆದ್ರೆ ಅವ್ರಿಗೆ ಗೆದ್ದು ಅವ್ರು ಹಾಕಿರುವಂತ ದುಡ್ಡು ವಾಪಸ್ ಅವ್ರಿಗೆ ಬಂದ್ಬಿಟ್ರೆ ನಮ್ಗೆ ಖಂಡಿತ ಸಂತೋಷ. ಅದಕ್ಕೆ ನಿಮ್ಮ ಸಹಕಾರ ಬೇಕು.